ಏನು ಸಮಾಚಾರ? ಐಬ್ರೋ ಎಲ್ಲಿಗೆ ಬಂದಿದ್ದೀವಿ ಅಂತ ಹೋದ್ಸಲಿ ಬ್ಲಾಗ್ ಮಾಡ್ಕೊಂತ ನಿಜವಾಗ್ಲೂ ಮಾಡಿರಲಿಲ್ಲ. ಅದಕ್ಕೆ ಈ ಸಲ ಮಾಡ್ತಾವಳೆ. ಏನಿಲ್ಲ, ಇಲ್ಲಿ ಚೆನ್ನಾಗಿ ನೋಡಿ. ಇಲ್ಲಿ ಗಾಯ್ಸ್ ಈ ಹುಡುಗಿ ಏನು ಮಾಡ್ತಿದ್ದಾಳೆ ನೋಡಿ. ಮತ್ತೆ ಅಲ್ಲೂ ಸ್ಟಿಚ್ ಹಾಕಿರೋಷ್ಟು ಸ್ಟಿಚ್ ರಿಮೂವ್ ಮಾಡೋಕ್ಕಾಗಿದೆ. ಗೈಸ್ ಸ್ಟಿಚ್ ಯಾಕೆ ಹಾಕಿದ್ರು ಅಂತ ಫಸ್ಟ್ ಹೇಳ್ತೀನಿ. ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಲ್ವಾ? ಗೈಸ್ ಅವನಿಗೆ ಯಾಕೆ ಅಲ್ಲಿಗೆ ಸ್ಟಿಚ್ ಹಾಕಿದೆ ಅಂದರೆ ಈ ಕಡೆ ವಿಸ್ಡಮ್ ಟೂತ್ ಇರುತ್ತಲ್ಲ ಅದನ್ನು ಕಿತ್ತಿದ್ರು ಲಾಸ್ಟ್ ಟೈಮ್. ಸೊ ಅದ್ರ ಮೇಲೆ ಸ್ಟಿಚ್ ಹಾಕಿದ್ರು. ಇವತ್ತು ಸ್ಟಿಚ್ ರಿಮೂವ್ ಮಾಡ್ಸೋಕೆ ಬಂದಿದ್ವಿ. ಅವತ್ತು ಅನಸ್ತೇಶಿಯಾ ಕೊಟ್ಟಿದ್ರು, ನೋವು ಗೊತ್ತಾಗಿಲ್ಲ ಸರ್ರಿಗೆ. ಇವತ್ತೇನು ಕೊಡೋಲ್ಲ, ಬಟ್ ನೋವು ಗೊತ್ತಾಗುತ್ತೆ. ನಾನಂತೂ ಫುಲ್ ಎಂಜಾಯ್ ಮಾಡ್ತೀನಿ ಇವತ್ತು. ನವೀನ್ ನೋವು ಕೊಡೋಲ್ಲ. ಹಾಯ್ ನವೀನ್, ಹಾಯ್. ಹೆಂಗೆ ನೋವ್ಬೋದಂತ ಯೋಚನೆ ಮಾಡಿ. ನಾನು ಹೇಳ್ತೀನಿ, ನೋವು ಮಾಡ್ತೀನಿ ನಾನು ಏನಾರ ಮಾಡ್ಕೊಳ್ಳಿಬೇಕಾದ್ರೆ ಸ್ಟಿಚ್ ತೆಗಿಯೋಕೆ ಯಾರೋ ಅನಸ್ತೇಶಿಯಾ ಕೊಡ್ತಾರೆ. ಸೊ ಗೈಸ್ ನಾವು ಇವಾಗ ಈ ಒಂದು ವಿಡಿಯೋ ಶೂಟ್ ಮಾಡೋಕ್ಕಂತ ಬಂದ್ವಿ ಗೈಸ್. ಈ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫೋಟೋ ತೆಗೆಸ್ಕೊಂಡ್ರೆ ಇಲ್ಲಿ ನೋಡಿ ನವೀನ್, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಬ್ಯಾಕ್ಗ್ರೌಂಡಲ್ಲಿ. ಸೊ ಒಂದು ಫೋಟೋ ತಕ್ಕೊಂಡು ಒಂದು ವಿಡಿಯೋ ಮಾಡಿ ಇಲ್ಲಿಂದ ಹೊರಡೋದು ಅಷ್ಟೇ ಗಾಯ್ಸ್. ಮಾತಾಡ್ತಿದ್ದೆ, ಅವರು ಹೆಸರು ಇಟ್ಕೊಳ್ಳಲ್ಲ. ನಾನು ಟಾಪಿಕ್ ಇವಾಗ ಬಂದಿದ್ದೀವಿ. ಒಂದು ಸೋಮವಾರ ಇರೋದ್ಕಿಂತ ಇವತ್ತು ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ಬರೀ ಇವನು ಏನಿದೆ ಸೋಮವಾರ ಏನಾದರೂ ಸರಿ ತಿಂತಾನಂತೆ. ಇವತ್ತು ತಂದು ಏನೋ ತೆಗ್ದವರಲ್ಲ, ಅದಕ್ಕೆ ನಾನ್ ವೆಜ್ ತಿಂತಾಯಿಲ್ಲ. ಸೋಮವಾರ ಪ್ರಾಮಿಸ್ ಇಲ್ಲ, ತಿನ್ಬೋದು. ಇಲ್ಲ ತಿಂತಾ ಇಲ್ಲ ಬ್ರೋ ಅವನು. ಯಾವತ್ತಿಲ್ಲ, ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ತಿಂತಿಲ್ಲ. ಒಂದು ತಿಂಗಳಿಂದ ಫಾಲೋ ಮಾಡ್ತಾ ಇರೋದು. ಹೇಳೋರು ಏನು ನೋಡ್ರೆ 1 ವರ್ಷ 2 ವರ್ಷ ಇದು ಫಾಲೋ ಮಾಡ್ತಿಲ್ಲ. ಯಾವಾಗಲೂ ಒಟ್ಟು ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ವೆಜ್ ತಿಂತಾ ಇದೆ. ಡಯಟ್ ಫುಡ್ ಏನಾಯ್ತು ಸೇಮ್ ಅದೇ ಕೊಟ್ಟವ್ರೆ. ಸೂಪರ್ ಆಗಿ ಇಷ್ಟ ಆಗಿದೆ ಗೈಸ್. ಒಂದು ಲಾಜಿಕ್ ಹೇಳಿ, ಡಯಟ್ ಫುಡ್ನ ಮನೇಲಿ ತಿಂದರೆ ನಾವು ಡಯಟ್ ಅಂತೀವಿ, ಡಯಟ್ ಫುಡ್ನ ಆಚೆ ತಿಂದರೆ ಯಾವ ಡಯಟ್ ಅಂತಾರೆ? ಇದು ಇವಾಗ ಅದು ಡಯಟ್ ಇಲ್ಲ, ಅದೇನೇ ಔಟ್ಸೈಡ್ ಡಯಟ್. ಇವಾಗ ಡಯಟ್ ಮನೇಲಿ ಮಾಡ್ಕೊಳ್ಳೋದು ಆಚೆ ಇದೆ, ಔಟ್ಸೈಡ್ ಡಯಟ್. ಮನೆಯಲ್ಲಿ ನಾವು ಮಾಡ್ಕೊತೀವಿ, ಸೊ ಆಯಿಲು ಎಲ್ಲ ನೋಡಿ ಹಾಕೋತೀವಿ. ಇಲ್ಲಿ ತುಪ್ಪ, ಅದು ಆಯಿಲ್ ಎಲ್ಲ ಕಲರಿಂಗ್ ಪೌಡರ್ ಸೂಪರ್ ಆಗುತ್ತೆ. ಸೊ ಇವನು ಡಯಟ್ ಅಂತ ಗೈಸ್. ನಂದಂತೂ ಊಟ ಆಯಿತು. ಸೊ ನಾನಂತೂ ಏನೂ ತಿಂತಿಲ್ಲ. ಮತ್ತು ಇವಾಗ ತಾನೇ 100 ಗ್ರಾಮ್ ಕಡಿಮೆ ಆಗ್ತೀನಿ, ಮತ್ತು ಅದು ಜಾಸ್ತಿ ಆಗ್ಬಿಡ್ತೀನಿ ಗೈಸ್. ಸೊ ಬೇಡ ಸಮಸ್ಯೆ ಅಂತ ಬಂದಾಗೆಲ್ಲ ಏನೋ ಅಂತ ತೋರಿಸು, ಪರವಾಗಿಲ್ಲ ತೋರಿಸು. ಅದೇನದು ಅದು ತೋರಿಸು. ಅಲ್ಲಿಂದ ಕಾಣಿಸ್ತು ಹೇಳು. ಸೊ ಗೈಸ್ ಇದು ಏನು ಅಂತ ನಾನು ಕಾರಲ್ಲಿ ಹೋಗಿ ತೋರಿಸ್ತೀನಿ ಗೈಸ್. ಬಾತ್ ಆ್ಯಂಡ್ ಬರ್ಡ್ ಆಫರ್ ಬಿಟ್ಟಿಲ್ಲ ಅಂತ ಅಷ್ಟೇ ತೊಗೊಂಡಿದ್ದು. ನಾನು ದೇವರನ್ನ ತೊಗೊಳ್ತಿದ್ದಲ್ಲ ಗೈಸ್, ನಿಜ ಗೈಸ್. ಗೈಸ್ ಇವನ್ ಗಾಡಿ ಎಲ್ಲಿ ನಿಲ್ಸಿದ್ದಾನೆ ಅಂತ ಗೊತ್ತಿಲ್ಲ ಗೈಸ್. ಇವನಿಗೆ ಅಷ್ಟೊತ್ತಿಂದ ರೌಂಡ್ ಓಡಿಸ್ತಾನೇ ಇದ್ದಾನೆ. ಮತ್ತೆ ಇವರಿಬ್ರು ಸ್ಟಾರ್ಟ್ ಆಯ್ತು ಗೈಸ್. ನಾನು ಇನ್ನೊಂದ್ಸಲಿ ಇವರಿಬ್ರು ಜೊತೆ ಅಂತೂ ಬರಲ್ಲ ಗೈಸ್. ಒಬ್ರು ರೂಟ್ ಕನ್ಫ್ಯೂಸ್ ಮಾಡ್ತಾರೆ, ಇನ್ನೊಬ್ರು ಏನೋ ಕಾರ್ ಪಾರ್ಕ್ ಮಾಡಿರೋದನ್ನ ಕನ್ಫ್ಯೂಸ್ ಮಾಡ್ತಾರೆ, ಎಲ್ಲ ಕನ್ಫ್ಯೂಸ್ ಮಾಡ್ತಾರೆ ಗೈಸ್ ಇವರಿಬ್ರು. ಇವಾಗ ಎಲ್ಲಿ ಗಾಡಿ ಹೋಗ್ಲಿ, ಇನ್ನು ಎಷ್ಟು ನಡಿಬೇಕು? ಎಲ್ಲೈತೆ ಅಲ್ಲಿ ಗೈಸ್, ಅಲ್ಲಿ ಹಿಂದೆಗಡೆ ಇದೆ ಗೈಸ್. ಇವ್ನು ನಿಲ್ಸ್ಬಿಡ್ತಾನೆ, ನೋಡಲ್ಲ, ಜೋಶಲ್ಲಿ ಹೋಗ್ಬಿಡ್ತಾನೆ ಗೈಸ್ ಇವನು. ಸ್ಟಾಪ್ ಮಾಡು ಸೌಂಡು, ಎಲ್ಲ ನಿಲ್ಸ್ಬಿಡೋದು, ಗಾಡಿ ಹಿಂಗೆ ಹುಡ್ಕೋದು ಗೈಸ್. ಈ ಮಾಲ್ದಲ್ಲ ಮತ್ತೆ ಯಾಕೋ ಅಲ್ಲ ಅಂತ ಸುಳ್ಳು ಹೇಳ್ತೀಯಾ? ಬರೀ ಯಾವ್ದೋ ಅವ್ರಿಗೆ ಹುಡುಗಿ ಕರ್ಕೊಂಡ್ ಬರ್ತಾನೆ, ನಮ್ಗೆ ಗೊತ್ತಿರುತ್ತೆ. ಕಾಲಲ್ಲಿ ಮಾತಾಡ್ತಿದ್ಯಾ? ಅಲ್ಲೋ ಅಂತಿದ್ದೀನಿ ನೋಡಿ, ಬಾಯಿ ಹೊತ್ತಿಗೆ ಅಲ್ಲ ಅಂತ ಬಂದಿದೆ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಎಲ್ಲೋ ಹೋಗ್ತಾ ಇದೀವಿ. ಸೊ ಅದ್ರ ಬಗ್ಗೆ ಅಂಡ್ ಇನ್ನೊಂದು ಏನು ಅಂತಂದ್ರೆ, ಯಾರೋ ನನಗೆ ಅದೇ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡಿದ್ರು, ಕಮೆಂಟ್ ಮಾಡಿದ್ದಾರೆ, ಓಕೆನಾ, ಮೇಕಪ್ ಚಾಲೆಂಜ್ ಮಾಡಿ ಅಂತ ರಚ್ಚೆಗೆ.
ಸೊ ನಾನು ಮೇಕಪ್ ಕಣ್ ಕಟ್ಕೊಂಡಿರಲಿಲ್ಲ, ನಾರ್ಮಲ್ ಹಂಗೆ ಮಾಡ್ತೀನಿ. ಓಕೆನಾ, ದಯವಿಟ್ಟು ಯಾರ್ಯಾರು ಬೇಕು ಕಮೆಂಟ್ ಹಾಕಿ. ಜಾಸ್ತಿ ಕಮೆಂಟ್ ಮಾಡ್ರೆ ನಾನು ಮಾಡೇ ಮಾಡ್ತೀನಿ. ನನ್ಗೆ ಹೆಂಗ್ ಅನ್ಸುತ್ತೆ, ಈಗ ಇವಳು ಹೇಳ್ಕೊಡ್ಬಾರ್ದು, ನಾನೇ ಅದು ಸ್ವಲ್ಪ ನನಗ್ ನೋಡ್ಕೊಂಡಿರ್ತೀನಲ್ಲ, ಇವಾಗ ನೋಡ್ಕೊಂಡ್ಬಿಡ್ತೇನೆ ನಾನು ಮಾಡ್ಕೊಳ್ಳೋದನ್ನ. ಇವಳು ಮಾಡ್ತಾಳೆ, ನೋಡ್ಕೊಂತೀನಿ. ಅದ್ರ ಮೇಲೆ ನಾನು ಅಲ್ಲಿ ಮಾಡ್ತೀನಿ. ಅವಾಗ ನಾವು ಮೇಕಪ್ ಹೆಂಗ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಅವಾಗ ನಿಮ್ಗೆಲ್ಲರಿಗೂ. ಇದನ್ ಚೆನ್ನಾಗ್ ಮಾಡಲ್ಲ ಗೈಸ್ ಇವನು. ಹೈ ಬ್ರೋ, ಏನಕ್ಕೆ ಗೊತ್ತಾ ಚೆನ್ನಾಗ್ ಮಾಡಲ್ಲ? ನಿಮ್ಗೊಂದ್ ಜೋಕ್ ಹೇಳ, ನೀವನಿಗ್ ಗೊತ್ತು ನಿಮಗ್ ಗೊತ್ತಿಲ್ಲ. ಮೊನ್ನೆ ನಾವ್ ವ್ಲಾಗ್ ಮಾಡಿದ್ವಲ್ಲ, ಅದು ಕಾರ್ ಕನೆಕ್ಟ್ ಆಗ್ಬಿಟ್ಟು ಸೌಂಡೇ ಬಂದಿಲ್ಲ, ನೀವಿಬ್ರು ಮಾತಾಡಿರೋದು. ಇವನಿಗೆ ಎಷ್ಟೇ ಹೇಳ್ದೆ, ಹೇಳ್ತವ್ನು ಯಾವಾಗ ಗುರು ಹಾಕೋದು ನಾನ್ ನೆನ್ನೆ ಎಡಿಟ್ ಮಾಡ್ತಾ ಇದ್ದೀನಿ ಅಂತ ನಾನು ಗೊತ್ತಾ. ಸೊ ಗೈಸ್, ಅಪ್ಪು ಸರ್ ಎಷ್ಟು ಚೆನ್ನಾಗೈತೆ ನೋಡು ಸ್ಮೈಲ್. ಸೊ ಗೈಸ್, ಇವಾಗ ನನಗೆ ಕರೆಕ್ಟಾಗಿ 20 minutes ಟೈಮ್ ಇದೆ ಅಷ್ಟೇ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ, ಒಂದು ಸ್ಟೋರ್ ವಿಸಿಟ್ ಇತ್ತು ನನಗೆ. ಸೊ ಇವಾಗ ತಾನೇ ಇನ್ನ ಏನು ಪ್ರೆಪ್ ಮಾಡಿಲ್ಲ ನಾನು. ಈಗ ಪಟ್ ಅಂತ 5 minutesಲ್ಲಿ ರೆಡಿ ಆಗ್ತೀನಿ. 10 minutes ಬೇಕು ಗೈಸ್, ಕಾಜಲೆಲ್ಲ ಹಾಕೊಳ್ಕೊಂಡು 10 minutesಲ್ಲಿ ರೆಡಿ ಆಗಿ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಬರ್ತಾ ಇದ್ದೆ, ನಡ್ಕೊಂಡ್ ಬರ್ತಾ ಇದ್ವಿ, ಒಂದು ಹೀರೋಯಿನ್ ಕಾಣ್ಬಿಟ್ರು. ಯಾರು ಬರ್ತಾಯ್ತಾ? ಹೀರೋಯಿನ್ ಕಾಣ್ಬಿಟ್ರು. ಎಲ್ಲರೂ ಅವಳನ್ನೇ ತಿರುಗಿ ನೋಡ್ತವ್ರೆ. ಹಾಂ ನೋಡಿ, ನಾನೇ ನೋಡ್ಬಿಟ್ಟು ಕಂಗಾಲಾಗ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಹೀರೋಯಿನ್ ನಡ್ಕೊಂಡ್ ಬರ್ತಾವಳಪ್ಪ ಅಂತ ನೋಡಿ. ಯಾವ ಡ್ರೆಸ್ ಹಾಕೊಂಡು ಚಿಕ್ಕಪೇಟೆಲ್ಲಿ ನಡ್ಕೊಂಡ್ ಬರ್ತಾವ್ರೆ. ಫುಲ್ಲು ಇರೋ ಬರೋರೆಲ್ಲ ನೋಡ್ತಾರೆ ಅವಳನ್ನೇ. ಹಾಯ್, ಏನು ನೀವೇನು ಈ ಥರ ಡ್ರೆಸ್ ಹಾಕೊಂಡು ಚಿಕ್ಕಪೇಟೆಯಲ್ಲಿ ಇದ್ದೀರಾ? ನೋಡು, ಒಂದಿನ ಈ ತರ ಚಾಲೆಂಜ್ ಮಾಡ್ಬೋದು. ನೀನು ನಿನ್ನ ಪಂಚೆ ಮತ್ತೆ ಇದನ್ನ ಶರ್ಟ್ ಹಾಕ್ಸ್ಬಿಟ್ಟು ಇಡೀ ಮಾಲ್ ಸುತ್ತಿಸ್ಬೇಕು. ಮಾಲ್ ಬಿಡಲ್ಲ ಏನಕ್ಕೆ ಹಾಕ್ಬಿಡಲ್ಲ? ಹೌದಾ? ಹಂಗಾದ್ರೆ ನೋಡು, ನಾನು ಸುತ್ತೀನಪ್ಪ. ಹಾಗೆ ನಮ್ಮ ಜನ ಹೆಂಗ್ ನೋಡ್ತಾರೆ ಇವಾಗ್ಲೂ ಅಷ್ಟೇ, ಚಿಕ್ಕಪೇಟೆಲಿ ಹಿಂಗ್ ಹಾಕೊಂಡು ಹೋಗ್ತೀನಿ. ಸ್ವಲ್ಪ ಒಂಚೂರು ಬಾಡಿ ಬಂದ್ಬಿಡ್ಲಿ, ಹೋಗ್ತೀನಿ ಮಾಡ್ತೀನಿ ಅಂತ. ಮಾಲಿಗೆ ನಾನು ಹಿಂಗೋದ್ರೆ ಹೆಂಗಿರುತ್ತೆ? ಎಲ್ಲ ತಿರುಗಿ ನೋಡ್ತಾರಲ್ಲ. ಹೌದು, ಎಲ್ಲ ತಿರುಗಿ ನೋಡ್ತಾರೆ. ಒಂದು ನಿಮಿಷ ಲೊಕೇಶನ್ ಮೊಬೈಲಲ್ಲಿ ಹಾಕಿರೋದು, ಒಂದು ನಿಮಿಷ ನಾವು ಯಾವ ಥರ ಬಿಸಿಲಲ್ಲಿ ಒಣಕೊಂಡು ಕೂತಿದ್ದೀವಿ ಇಬ್ಬರು. ಇವಳು ಆರಾಮಾಗೆ ಶೂಟ್ ಮಾಡಿಸ್ಕೊಂತಾಳೆ ನೋಡಿ, ರೋಡಲ್ಲಿ ನಿಂತ್ಕೊಂಡು ಶೂಟ್ ಮಾಡಿಸ್ಕೊಂತಾಳೆ ನೋಡಿ ನಿಂತ್ಕೊಂಡು. ನಮ್ಮನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟವಳು ನೋಡಿ ಹೆಂಗೆ ಕೂತಿದ್ದೀವಿ. ಜೋರಾಗಿ ನೋಡ್ಕೊಂಡು ಕೂತಿದ್ದೀವಿ ನೋಡಿ, ಜೋರಾಗಿ ನೋಡ್ಕೊಂಡು ಕೂತಿದ್ದೀವಿ. ಇವಳು ಆರಾಮಾಗಿ ಶೂಟ್ ಮಾಡ್ತಾವಳೆ ನೋಡಿ. ಒಂದು ಸ್ವಲ್ಪ ನಿಯತ್ತು, ಒಂದು ಸ್ವಲ್ಪ ಕರುಣೆ ಏನಿಲ್ಲ. ಏನಾದ್ರು ತಿಂತೀರಾ, ಏನಾದ್ರು ಕುಡಿತೀರಾ ಅಂದರೆ ವಾಟರ್ ಗೀಟರ್ ಏನಾದ್ರು ಕುಡಿತೀರಾ ಅಂತ ಏನು ಕೇಳಲ್ಲ ನೋಡಿ. ಶೂಟಿಲ್ಲಿ ಮಾಡ್ತಾವ್ರೆ. ಇರೋ ಬರೋವರೆಲ್ಲ ನೋಡ್ಕೊಂಡು ಹೋಗ್ತಾರೆ ಅವ್ರು. ಒಂದು 2 ನಿಮಿಷ ಅಬ್ಸರ್ವ್ ಮಾಡಿ ನೋಡಿ. ಹಾಂ, ಹಾಯ್ ನಮ್ಮ ನಿಂಗೆ ಬಿಸಿಲಲ್ಲಿ ಕುಣಿಸಿಲ್ಲಮ್ಮ, ಸ್ವಲ್ಪ ರೆಸ್ಪೆಕ್ಟ್ ಇಲ್ವಾ? ಹಾಂ ನೋಡಿ, ನಾವು ಬೆಳಿಗ್ಗೆ ಬಂದು ಶೂಟ್ ಮಾಡ್ತೀರಾ ನೋಡಿ, ಆರಾಮಾಗಿ ರೆಡಿ ಆಗ್ಬಿಟ್ಟು ಹೋಗ್ಬಿಡ್ತೀರಾ, ಹಂಗೆ ಮಾಡ್ಬಿಡ್ತೀರಾ, ಹಿಂಗೆ ಮಾಡ್ಬಿಡ್ತೀರಾ ಅಂತ ಕಮೆಂಟ್ ಮಾಡ್ತೀರಾ. ಇಷ್ಟು ಕಷ್ಟ ಅಂತ ಇವ್ರನ್ನ ಕೇಳಿ ಹೇಳಿದ್ರು. ಇವ್ರು ಏನಂದ್ರೆ ಗೊತ್ತಾ, ನನಗೆ ಅಲ್ಲಿ ಬಂದ್ಬಿಟ್ಟು ನೀವು ಎಕ್ಸಾಮ್ಗೆ ಹಿಂಗೆ ಓದಿರ್ತೀರೋ ಇಲ್ವೋ, ಸ್ಕ್ರಿಪ್ಟ್ ನಲ್ಲಿ ಓದ್ತಾ ಇದ್ದೀರಾ ಅಂತಂದ್ರು. 5 hour ಆಯ್ತು ಬಂದು. 5 hour ಆಯ್ತಾ? 5 hour ಆಯ್ತು. ನಾವು ಬಂದಿದ್ದು 1 o'clockಗೆ. ಇವಾಗ ಎಷ್ಟು? 4 ಗಂಟೆ. 4 hour ಆಯ್ತು. ಸೊ ಗೈಸ್, ನವೀನ್ ಅಂತ ಕೇಳಿ ಗೊತ್ತಾ ಗೈಸ್, ದಪ್ಪ ದಯವಿಟ್ಟು ಹೇಳ್ತೀನಿ, ಯಾರು ತಪ್ಪಾಗ್ಬೇಕು. ಯಾಕೆ ದಪ್ಪ ಅದು ಎದಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ನೀನು ಹೊಟ್ಟೆ ತೋರಿಸು ಒಂದ್ಸಲ ಪ್ಲೀಸ್ ಗೈಸ್. ಇವತ್ತಿನ ತಮ್ಮನೇಲ್ ನವೀನಿನ ಹೊಟ್ಟೆ ನೋಡಿ ಹೆಂಗಾಗಿದೆ. ಇದೇ ತಮ್ಮನೇಲ್ ಗೈಸ್. ಎಷ್ಟು ಕೆಜಿ ಇದೆಯಾ ಹೇಳೋ? ಹೇಳಿ ಬ್ರೋ, ನೀವೇ ಹೇಳಿ. 77.6 9 ಇಲ್ಲ 6. ಯಾವುದೇ ಕಾರಣಕ್ಕೂ ತಪ್ಪ ಇಲ್ಲ, ಇಷ್ಟು ತಪ್ಪ ಅಲ್ಲ. ಇವಾಗ ಇಲ್ಲಿಂದ ಈಗ ಕಟ್ಟಿಂಗ್ ನೀನು ಅದು ಸೇಮ್ ನಾನು 2 ಒಂದೇ ಅಪ್ಪ. ಇಲ್ಲ ನಾನು ಹಸು ಹೋಲಿಸ್ತಾ ಇದ್ದಲ್ಲ, ನನ್ನಂತ ಖುಷಿ ಪಡೋ ನೀನು. ನಾನು ಮತ್ತೆ ಅದು ಸೇಮ್. ಇದ್ರ ಅಮ್ಮ ಇದು ಹೋಯ್ತಲ್ಲ ಮುಂದೆ ದಪ್ಪುದು, ಅದು ಏನ್ ಗೊತ್ತಾ, ಇವಾಗ ಇಲ್ಲಿಂದ ಕಮ್ಮಿ ಆಗ್ಬೇಕು ಈಗ ವೆಯ್ಟು. ಈಗ ಏನಾದ್ರು 6 kg ಕಮ್ಮಿ ಆಗಬೇಕು ಕಟ್ಟಿಂಗ್ಸ್ ಮಾಡಿ.
ಸೊ ಇದೆಲ್ಲ ಲಾಸ್ಟ್ ರಿಸಲ್ಟ್ ಅಲ್ಲಿ ಕೊಡ್ತೀನಿ ನಾನು ಹೆಂಗಾಗ್ತೀನಿ ನನ್ನ ಬಾಡಿ ಎಲ್ಲ ಹೆಂಗಾಗುತ್ತೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ರಿವೀಲ್ ಮಾಡಲ್ಲ. ಇವಾಗಲೇ ಗೈಸ್ ಏನೋ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತಿರೋದು ನೋಡೋಣ ಏನು ಮಾಡ್ದವ ನಾನೇ ಅದಕ್ಕೆ ಗೈಸ್ ಸುತ್ತಾಗಿ ಮಾಡ್ತಾ ಇದ್ದೆ ಇಷ್ಟು ದಿನ. ಸೋಂಬೇರಿ ನನ್ನ ಇಷ್ಟು ಮಗ. ದಿನ ಇನ್ನೊಂದು Weight ಏನ್ ಐತೆ ಗೊತ್ತಲ್ಲ? ಅಂದ್ರೆ ಅಲ್ಲ ವೆಯ್ಟ್ ಐತೆ ಅಂದ್ರೆ ಅಲ್ಲಿ ಹುಡುಗಿರು ಎತ್ತಿತ್ತು ಎಷ್ಟು ಹೆಂಗ್ ಗೊತ್ತಾ? 5 kg ನೀನು ಹುಡುಗಿನ ಯಾಕೆ ನೋಡಕ್ ಹೋಗಿದ್ದೆ ವೆಯ್ಟ್ ಎತ್ತಿದ್ರು. ಅಲ್ಲ ನೀನ್ ಯಾಕೆ ನೋಡ್ತಿದ್ದೆ ನಾನು ಡಂಬಲ್ಸ್ ಇಸ್ಕೊಬೇಕಲ್ಲ ಅವ್ರ ಹತ್ರ. ಅವ್ರ ಹತ್ರ ಅವ್ರ ಇಸ್ಕೊಂಡು ಹತ್ರ ಜಾಸ್ತಿ ಇದೆ ಡಂಬಲ್ ಜಾಸ್ತಿ ಐತೆ ಹುಡುಗಿರ ಹತ್ರ ಇಸ್ಕೋಬೇಕು ಅಂತ ಏನಿಲ್ಲ. ಇವ್ನು ನಿಂತು ಅಂತಂದ್ರೆ 5 kg ಮಾತಾಡ್ತಾ ಸತ್ಯ ಆಚೆ ಬಂತು. ಕರೆಕ್ಟ್ ಬೇಡ ಅಂದ್ರೆ ಹುಡುಗಿರ ಹತ್ರ ಇಸ್ಕೊತಾರೆ ಅಂತ ಹೋಯ್ತಾರೆ. ಹುಡುಗಿರ ಹತ್ರ ಇಲ್ಲ guys, ಇವಾಗ ನೀವು ಜಿಮ್ ಮಾಡ್ಬೇಕಾದ್ರೆ ಡಂಬಲ್ಸ್ ಇರುತ್ತಲ್ಲ ಅದ್ರಲ್ಲಿ Dumbbells ಒಂದ್ ನಿಮಿಷ ಅದ್ರಲ್ಲಿ ಮಾಡ್ತಿರ್ತಾರೆ. ಸೊ ಅವಾಗ ಹೋಗಿ ಡಂಬಲ್ಸ್ ಇಟ್ಕೊಳಕ್ ಹೋದಾಗ ಅಲ್ಲಿ ಇರ್ತಾರೆ ತಾನೆ ಎಷ್ಟು ವೆಯ್ಟ್ ಇರ್ತಾರೆ ಅಟ್ಲೀಸ್ಟ್ ಅಬ್ಸರ್ವ್ ಮಾಡ್ತೀವಿ. ಅದನ್ನ ನಾನು ಹೇಳಿದ್ದು. ಗೈಸ್ ಡಂಬಲ್ ಒಂದು ಜಿಮ್ಮಲ್ಲಿ ಒಂದೇ ಇರುತ್ತೆ ಗೈಸ್. ಎಷ್ಟೊಂದು ಇರುತ್ತೆ ಡಂಬಲ್ಸ್, ಬರೀ ಸುಳ್ಳು ಹೇಳ್ತಾರೆ. ನೀನು ಹೆಂಗೆ ಹೇಳ್ತಾ ಇದ್ದಾನಂದ್ರೆ ನನ್ನ ಲೈಫಲ್ಲಿ ಜಿಮ್ಮೇ ನೋಡಿಲ್ಲ, ಜಿಮ್ಮಿಗೆ ಹೋಗಿಲ್ಲ. ಏನು ಹುಡುಗರು ನೋಡೇ ಇಲ್ಲ ಪಾಪ ಜಿಮ್ ಹೋದಾಗ. ನಾನು ಯಾಕೆ ಅವ್ರನ್ನ ನೋಡ್ಕೊಂಡು ಅವ್ರು ಅಷ್ಟು So guys, ಬರ್ತೀನಿ ಇವಾಗ ನಾನು ಹೋಗಿ ನೋಡೇ ಇಲ್ಲ. shoot ಮಾಡ್ಕೊಂಡ್ಬರ್ತೀನಿ. ಇಷ್ಟೇ ಸೊ ಗೈಸ್ ಎಸ್ ಇವಾಗ ಶೂಟ್ ಎಲ್ಲ ಮುಗಿಸಿ ಊಟನೂ ಮುಗಿಸಿ ಈಗ ನಾನು ಹೋಗುವ ಸಮಯ ಗೈಸ್. ಆದರೆ ಈಗ ಮೇಜರ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ನವೀನಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಯಾಕೆ ನಡೆಯೋಕ್ಕಾಗ್ತಾ ಇಲ್ಲ ಅಂತ ಅವನ್ನೇ ಕೇಳಿ. ಯಾಕೆ ದಪ್ಪ ಏನಲ್ಲ, ಊಟ ಜಾಸ್ತಿ ಆಯ್ತು, ಹೊಟ್ಟೆ ಬೇರೆ ಬಂದ್ಬಿಟ್ಟೈತೆ, ಅದಕ್ಕೆ ನಡೆಯೋಕ್ಕಾಯ್ತು ಅಷ್ಟೇ. ಇನ್ನೇನಿಲ್ಲ ಗಾಯ್ಸ್, ಏನೇನಿಲ್ಲ. ಹೊಟ್ಟೆ ನೋಡಿ ಗೈಸ್ ಎಷ್ಟಪ್ಪ 4 ತಿಂಗಳು ಗೈಸ್ ಅವ್ರಿಗೆ. ಎಷ್ಟು 4 months ಪ್ರೆಗ್ನೆಂಟ್. ನಂದು 4 months ಅವ್ನು 8 months. ಇಲ್ಲ ನಾನು ನೋಡಿದೆ ಎಲ್ಲರೂ ಪ್ರೆಗ್ನೆಂಟ್ ಅಂತ. ಹೌದು ನಿಂಗೆ ತೋರಿಸ್ಲಾ ನಾನೇ ಮುಟ್ಟಿ ತೋರಿಸ್ತೀನಿ. ಅಲ್ಲಿ ಅಂಸ್ತರ ಐತೆ ನೋಡಿ ಬೇಕಾದ್ರೆ ನೋಡಿ ಹಿಂಗೈತೆ ಅವಂದು, ನಂದು ಹಿಂಗೈತೆ ಅವಂದು ಹಿಂಗೈತೆ. 8 months ಅದು ನೋಡಿರ್ತಾರೆ ನೋಡಿ. ರೀಲ್ಸ್. ಗೈಸ್ ಇವಾಗ ಮತ್ತೆ ಕೆಳಗಡೆ ಇಳಿತೀನಲ್ಲ ಅವಾಗ ತೋರಿಸ್ತೀನಿ ಗೈಸ್ ಯಾರ ಹೊಟ್ಟೆ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನನ್ನ ಮೇಕಪ್ ನೋಡಿ ಗೈಸ್, ನನ್ನ ಮೇಕಪ್ 10-15 minutes ಅಲ್ಲಿ. ನಾವಿನ್ನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದಾನಲ್ಲ ಮೇಕಪ್ ವ್ಲಾಗು, ಆ ವ್ಲಾಗಲ್ಲಿ ನವೀನ್ ಏನಾದರೂ ಇದೇ ಥರ ನೀಟಾಗಿ ಚೆನ್ನಾಗಿ ಮೇಕಪ್ ಮಾಡಿದ್ರೆ ನವೀನ್ಗೊಂದು ಗಿಫ್ಟ್ ಕೊಡಿಸ್ತೀನಿ. ಓಕೆ, ಚೆನ್ನಾಗಿಲ್ಲ ಅಂದರೆ ನೋ. ಹೇಳಿದ ಗಿಫ್ಟೇ. ಕೇಳಿದಲ್ಲ ಕುಸಲ್ಲ, ನಾನು ಗಿಫ್ಟ್ ಕೊಡೋದು. ಸೊ ನನ್ನ ಇಷ್ಟ ಅದು, ಐ ಕಾಂಟ್ ಗಿವ್ ಇಟ್ ಲೈಕ್ ದಟ್. ಓಕೆ ಸೊ ಗೈಸ್ ಎಸ್ ಬನ್ನಿ ಇವಾಗ ಹೊರಡೋಣ.